ನಮಸ್ತೆ ಮಿಥುನ ರಾಶಿಯವರ ಜನವರಿ ತಿಂಗಳ ರೀಡಿಂಗ್ ನೋಡೋಣ ಹೇಗಿದೆ ಅಂತ. ಸೊ ಜೆಮಿನಿ, ಆಶ್ಚರ್ಯ ಆಯ್ತು ಫಸ್ಟ್ ಕಾರ್ಡ್ ಜೆಮಿನಿ ಬಂದಿದ್ದು ನಮಗೆ. ವೈ ಐ ಡೋಂಟ್ ನೋ ವೈ. ಓಕೆ, ಸೊ ಬನ್ನಿ ಶುರು ಮಾಡೋಣ ಕ್ವಿಕ್ ಆಗಿ. ತುಂಬ ಕಾಯಿಸ್ಬಿಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಯೋಚನೆ ಮಾಡಬೇಡಿ, ಬೇಗ ಬೇಗ ರೀಡಿಂಗ್ ಮಾಡ್ತೀನಿ. ಸೊ ಎಸ್, ಸೆಕೆಂಡ್ ಹೌಸ್, 12th ಹೌಸ್, ಸನ್ ಕಾರ್ಡ್, 11 ಕಾರ್ಡ್ ಇದೆ. ಸೊ ಯೋಚನೆ ಮಾಡಬೇಡಿ. ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇದೆ, ತುಂಬ ಸುಸ್ತಾಗತ್ತೆ, ತುಂಬಾನೇ ಲೋ ಬಿ ಪಿ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೈ ಬಿ ಪಿನೂ ಆಗೋದು ಬೇಡ, ಲೋ ಬಿ ಪಿನೂ ಆಗೋದು ಬೇಡ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಈ ವರ್ಷ ನೆಕ್ಸ್ಟ್ ಇಯರ್ ಅಂದರೆ ಐ ಮೀನ್ ಜನವರಿ ಇಂದ ಅಕ್ಟೋಬರ್ ಅಥವಾ ನವೆಂಬರ್ ಅಥವಾ ಡಿಸೆಂಬರ್ ಬರೋವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಏರುಪೇರು ಆಗಬಹುದು. ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಫೆಬ್ರವರಿ ಕಳೆದ ಮೇಲೆ ಸ್ವಲ್ಪ ಬೆಟರ್ಮೆಂಟ್ ಇದೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ದೂರ ಪ್ರಯಾಣನ ಮಾಡ್ತೀರಾ, ಹೆಚ್ಚು ಪ್ರಯಾಣದಿಂದ ನಿಮಗೆ ಅನುಕೂಲ ಆಗತ್ತೆ. ಹೊಸ ಕಡೆಗೆ ಹೋಗುವಂಥದ್ದು, ಹೊಸ ರಿಲೇಶನ್ಶಿಪ್ ಬರುವಂಥದ್ದು, ಮದುವೆ ಬರುವಂಥದ್ದು, ಪಾರ್ಟ್ನರ್ಶಿಪ್ ಬರುವಂಥದ್ದು ಕೂಡ ಇದೆ. ನೀವು ನಿಮ್ಮ ಪ್ರೇಮಿ ಅಥವಾ ನೀವು ನಿಮ್ಮ ಹಸ್ಬೆಂಡ್ ಅಂಡ್ ವೈಫು ದೂರ ಎಲ್ಲೋ ಪಿಕ್ನಿಕ್ ಹೋಗುವಂಥ ಸಾಧ್ಯತೆ ಇದೆ. ಇಬ್ಬರ ಮಧ್ಯೆ ಸಖತ್ ಒಳ್ಳೆ ಬಾಂಡಿಂಗ್ ಬೆಳೆಯೋದ್ರಲ್ಲಿ ಇದೆ. ಒಂದಷ್ಟು ಕ್ಲಾರಿಟಿಗಳು ಬರೋದ್ರಲ್ಲಿ ಇದೆ. ಹೆಚ್ಚು ಮಿಸ್ಬಿಹೇವ್ ಮಾಡೋರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಕಡೆ ಹೋಗ್ತಾ ಇದೆ. ಆ ಇನ್ಫಾರ್ಮೇಶನ್ ಯಾರ್ಯಾರು ಪಡ್ಕೊಳ್ತಾ ಇದ್ದಾರೆ, ಅವ್ರು ಒಳ್ಳೆಯವರ ಕೆಟ್ಟವರ, ಇದು ಯಾವುದು ನಿಮಗೆ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ನಿಮ್ಮ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ಸ್ವಲ್ಪ ಎನರ್ಜಿ ಎಕ್ಸ್ಚೇಂಜ್ ಕೂಡ ಸಾಧ್ಯತೆಗಳು ಇದೆ. ಏನು ಎನರ್ಜಿ ಎಕ್ಸ್ಚೇಂಜ್ ಅಂದರೆ, ಸೊ ಏನೂ ಗೊತ್ತಿಲ್ಲ, ಒಂದು ಎಕ್ಸ್ಚೇಂಜ್ ಆಫರ್ ನಿಮಗೆ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ನಕ್ಷತ್ರಗಳು, ನಿಮ್ಮ ಗ್ರಹಗತಿಗಳು ನಿಮ್ಮ ಫೇವರಲ್ಲಿ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಸ್ವಲ್ಪ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಖಂಡಿತ ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡಿಗೋಸ್ಕರ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋರಿಂದ ದೂರ ಇರಿ ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲಗಳು ಆಗತ್ತೆ. ಸೂರ್ಯನ ಅನುಗ್ರಹ ನಿಮ್ಮ ಮೇಲೆ ಇದೆ. ನವಗ್ರಹ ಪೂಜೆನ ಮಾಡ್ಕೊಳ್ಳಿ. ಶನಿ ಮಹಾತ್ಮನ ಹೆಚ್ಚು ಆರಾಧನೆ ಮಾಡಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಪ್ರಯಾಣದಿಂದ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಪ್ರಯಾಣದಲ್ಲಿ ರಕ್ಷೆ ಇದೆ. ಜೊತೆಗೆ ಪ್ರಪಂಚದಲ್ಲಿ ಏನೇ ಆದರೂ ನಿಮ್ಮನ್ನ ರಕ್ಷೆ ಮಾಡಕ್ಕೆ ಒಂದಲ್ಲ ಒಂದು ರೀತಿ ಭಗವಂತ ಬಂದೇ ಬರ್ತಾನೆ ಅನ್ನುವಂಥದ್ದು ಇದೆ. ಸೀತಾದೇವಿ ಇದ್ದಾರೆ. ಇನ್ನ ಎಷ್ಟು ಅಗ್ನಿ ಪರೀಕ್ಷೆ ಕೊಡಬೇಕು ಸೀತಾ ಮಾತೆ ಅಂತ ನೀವು ಕೇಳೋದಾದ್ರೆ, ಸೀತಾ ಮಾತೆಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೇನೆ ಭೂಗರ್ಭದಲ್ಲಿ ತನ್ನನ್ನ ತಾನು ಸಮಾಹಿತ ಮಾಡ್ಕೊಂಬಿಟ್ಲು ಆ ತಾಯಿ. ಸೊ ಹಾಗಾಗಿ ಯಾರನ್ನ ಪ್ರಶ್ನೆ ಕೇಳೋದು ನಿಮ್ಮ ಜೀವನದಲ್ಲಿ, ಈ ಶತ್ರುಬಾಧೆ ಅಥವಾ ಈ ಒಂದು ಗೊತ್ತಿಲ್ದಿರೋ ಅಂಥ ವಿಚಾರಗಳು ಅಥವಾ ಏನು ಅನ್ನುವಂಥ ಕ್ಲಾರಿಟಿನೇ ಇಲ್ಲ, ಯಾಕೆ ಸಮಸ್ಯೆ ಅನ್ನುವಂಥದ್ದು, ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುತ್ತಿ ಕಣೋ ಅನ್ನುವಂಥ ರೀತಿಲಿ ಇದೆ ನಿಮ್ಮ ಜೀವನ. ಜನವರಿ ಮಂತ್ ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತೀರಾ. ಸೊ ಡ್ರೀಮ್ ಬಿಗ್ ಅಂತ ಇದೆ. ಹೊಸ ಹೊಸ ಕನಸುಗಳು, ಜೊತೆಗೆ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ರಕ್ಷೆ ಕೊಡ್ಲಿಕ್ಕೆ ದೇವತೆಗಳು ಕೂಡ ಇದ್ದಾರೆ. ನಿಮ್ಮ ಜೀವನನ ತೊಂದರೆ ಮಾಡ್ಲಿಕ್ಕೆ ರಾಕ್ಷಸರು ಕೂಡ ಇದ್ದಾರೆ. ಸೊ ಹಾಗಾಗಿ ಫಾಲ್ಸ್ ಈಗೋ, ಬೇರೆಯವರ ಅಹಮ್ಮಿಗೆ ನಿಮ್ಮ ಜೀವನ ಬಲಿ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲ ಸರಿ, ಏನ್ ಮಾಡ್ಬೇಕು, ಇದರಿಂದ ಹೊರಗೆ ಬರ್ಬೇಕು ಅಂದ್ರೆ ಆ ಭಗವಂತನೇ ಇದಕ್ಕೊಂದು ನಿರ್ಧಾರ ತಗೊಳ್ಬೇಕು. ಯಾವಾಗ ನಿರ್ಧಾರ ತಗೊಳ್ತಾನೆ ಭಗವಂತ ಅನ್ನೋದು ಭಗವಂತನಿಗೆ ಬಿಟ್ಟಂತ ವಿಚಾರ.
ಸದ್ಯಕ್ಕೆ ಹೆಚ್ಚು ರಾಮಾಂಜನೇಯ ಯುದ್ಧ ಕಥೆನ ಕೇಳಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಖಂಡಿತ ಜನ ಮನ್ನಣೆ ಗಳಿಸ್ತೀರಾ. ಎಂಥದೇ ಕಷ್ಟ ಬಂದ್ರು ಅದರಿಂದ ಮೇಲ್ ಬರ್ತೀರಾ, ಅದರಿಂದ ನಿಮ್ಗೆ ಹೆಚ್ಚು ಹೆಸರು ಬರುತ್ತೆ ಅನ್ನುವಂಥದ್ದು ಇದೆ. ಎಸ್, ಕಷ್ಟ ಬರುತ್ತೆ, ಆ ಕಷ್ಟನ ನೀವು ಫೇಸ್ ಮಾಡೋದ್ಮೇಲೆ ಅದರಿಂದ ಹೆಚ್ಚಿನ ಅನುಕೂಲನ, ಹೆಚ್ಚಿನ ಒಂದು ಏನ್ ಹೇಳ್ತಾರೆ, ಪ್ರಶಂಸೆನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಭ್ರಮರಾಂಬಿಕೆಯ ವಿಶೇಷವಾದಂತ ಆಶೀರ್ವಾದ ಇಲ್ಲಿ ಇದೆ. ಜೊತೆಗೆ ವೃಂದಾದೇವಿ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಮದುವೆ ಆಫರ್ ಬರುವಂತ ಸಾಧ್ಯತೆ ಇದೆ. ಒಳ್ಳೆ ಹೆಣ್ಮಗು ಹುಟ್ಟುತ್ತೆ ನಿಮ್ಗೆ, ತುಂಬಾ ಚೆನ್ನಾಗಿರುವಂತ ಹೆಣ್ಮಗಳು ಹುಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬಹಳಷ್ಟು ಜನಕ್ಕೆ ಗಂಡ್ಮಗು ಕೂಡ ಆಗತ್ತೆ. ಕೆಲವ್ರಿಗೆ ಪಿತೃದೋಷ ಇದೆ, ಅದನ್ನ ರಿಮೂವ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯೋಗದಲ್ಲಿ, ಸಂಗೀತದಲ್ಲಿ, ಜ್ಞಾನದಲ್ಲಿ ಅಥವಾ ನಾಲೆಜ್ ಅಲ್ಲಿ ಸಾಕಷ್ಟು ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನೆಕ್ಸ್ಟ್ ಗ್ರಹಣಗಳ ಬಗ್ಗೆ ಮತ್ತೆ ಗ್ರಹಗಳ ಬಗ್ಗೆ ವಿಶೇಷವಾದಂತ ಮಾಹಿತಿಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೀರಿಯಸ್ಲಿ ಒನ್ ನೋಟ್ ಇಲ್ಲಿ ಹೇಳಲೇಬೇಕು. 6 ನಂಬರ್ ನೋಡಿದೆ ನಾನು. ಅದು ಪಾಸ್ಟ್ ಲೈಫ್ ಕರ್ಮನ ಅಥವಾ ಪಾಸ್ಟ್ ಲೈಫ್ ಪರ್ಸನ್ಸ್ನ ಅಥವಾ ಪಾಸ್ಟ್ ಲೈಫ್ ಎನಿಮೀಸ್ನ ರಿಪ್ರೆಸೆಂಟ್ ಮಾಡುತ್ತೆ ಕೆಲವು ಸತಿ ಅಂತ ನನಗೆ ಮಾತ್ರ ಅನ್ಸುತ್ತೆ. ಅದು ಆಕ್ಚುಲಿ ಆ ನಂಬರ್ ಬೇರೆ ರೆಪ್ರೆಸೆಂಟ್ ಮಾಡುತ್ತೆ, ಬಟ್ ನನಗೆ ಅದು ಹಾಗನ್ಸುತ್ತೆ. ಜೊತೆಗೆ ನಿಮ್ಮ ಗುಣಗಾನ 3 ಲೋಕದಲ್ಲೂ ನಡೀತಾ ಇದೆ, ರಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಕಷ್ಟ ಸಹಿಸಕ್ಕೆ ಅಂತಾನೆ ಹುಟ್ಟಿದೀರಾ ಅಂತ ಅನ್ಕೊಂಬಿಡಿ ಅನ್ನೋದ್ಕಿಂತ ಎಷ್ಟು ಕಷ್ಟ ಬಂದ್ರೂ ಕೂಡ ಪ್ರಾಮಾಣಿಕವಾಗಿ ಹೇಗೆ ಇರಬೇಕು, ಸತ್ಯ ಹರಿಶ್ಚಂದ್ರನ ರೂಟಲ್ಲಿ ಹೇಗೆ ಹೋಗ್ಬೇಕು, ಇದನ್ನ ನೀವು ಸಮಾಜಕ್ಕೆ ಕಲ್ಸ್ಕೊಡ್ತಾ ಇದ್ದೀರಾ. ಯಾರ ಮುಂದೆನೂ ತಲೆ ಬಗ್ಗಿಸ್ತೀರಾ, ಹೇಗೆ ಜೀವನನ ಸಾಗಿಸೋದು, ಹೇಗೆ ಹೆಸರನ್ನ ಪಡ್ಕೊಳ್ಳೋದು, ಇದು ನಿಮ್ಮನ್ನ ನೋಡಿ ಬಹಳಷ್ಟು ಜನ ಕಲಿತಾರೆ, ಕಲಿಬೇಕು. ಓಕೆ, ಏನ್ ಹೇಳ್ತಾ ಇದ್ದೀರಾ, ಒಂದು ತಲೆಬುಡ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಹೋಗಿ, ಆ ಪ್ರಾಬ್ಲಮ್ಸೇ ನಿಮ್ಗೆ ಸೊಲ್ಯೂಷನ್ ಆಗಿ, ಆ ಪ್ರಾಬ್ಲಮ್ಸೇ ನಿಮ್ಗೆ ಅವಾರ್ಡ್ ಆಗಿ ಬರುತ್ತೆ ಅಂತ. ಅರ್ತ್ ಮದರ್, ಭೂಮಿ ತಾಯಿ ನೋಡಿ, ಸೀತಾಮಾತೆ ಹುಟ್ಟಿದ್ದು ಕೂಡ ಭೂಮಿಯಿಂದ. ಅಯೋಧ್ಯೆಗೆ ಸಂಬಂಧಪಟ್ಟಂಗೆ, ಭೂಮಿಗೆ ಸಂಬಂಧಪಟ್ಟಂಗೆ, ಭಾರತ ಮಾತೆಗೆ ಸಂಬಂಧಪಟ್ಟಂಗೆ, ಸೀತಾದೇವಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳು ಈ ತಿಂಗಳು ಪೂರ್ತಿ ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮೆಂಟೋರ್, ಲಾಯರ್, ಸೈಕಿಕ್ ರೀಚಾರ್ಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗ್ರೌಂಡ್ ಹೀಲರ್ಸ್, ನಿಮಗೂ ಕೂಡ ಎನರ್ಜಿ ಹೀಲಿಂಗ್ ಬೇಕು, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕನಸುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ಕೊಡಿ, ಕನಸಲ್ಲಿ ಎದ್ದು ಓಡಾಡೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನೈಟ್ ಮ್ಯಾಜಿಕ್ ಇದೆ, ಕ್ರಾಸ್ ರೋಡ್ ಇದೆ, ಕೆಲವ್ರನ್ನ ಹೋಗ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಕೆಲವು ನಡಿಲೇಬೇಕು, ಹಾಗಾಗಿ ನಡೀತಾ ಇದೆ, ನಡೆಯೋದ್ರ ಬಗ್ಗೆ ಚಿಂತೆ ಬೇಡ, ನೀವು ಓಡೋದ್ರ ಬಗ್ಗೆ ಚಿಂತೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅದೃಷ್ಟ ದೇವತೆಗಳು, ನಿಮ್ಮ ಪಿತೃದೇವತೆಗಳು ಇದ್ದಾರೆ. ನಿಮ್ಮ ಪಿತೃದೇವತೆಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ನಾನು ರೀಡಿಂಗ್ ಕಲಿಬೇಕಾದ್ರೆ ಫಸ್ಟ್ ತಗೊಂಡಂಥ ಡೆಕ್ ಇದು. ತುಂಬಾ ದಿನ ಆಯ್ತು, ಹಾಗಾಗಿ ಹೊಸ ವರ್ಷಕ್ಕೆ ಇದರಲ್ಲಿ ರೀಡಿಂಗ್ ಮಾಡೋಣ ಜನವರಿ ಮಂತಿಗೆ. ಸೊ ಎಸ್, ಸಾಕಷ್ಟು ಜವಾಬ್ದಾರಿಗಳು ಇದೆ, ಫುಲ್. ಸೊ ಜವಾಬ್ದಾರಿಯಿಂದ ಹೊರಗೆ ಬರಬೇಡಿ, ಜವಾಬ್ದಾರಿನ ಸೀರಿಯಸ್ ಆಗಿ ತಗೊಳ್ದಿರಾ ಮುಂದುವರಿರಿ ಅನ್ನುವಂಥದ್ದು ಇದೆ. ಹೈ ಪ್ರಿಸ್ಟೆಸ್ ಮತ್ತೆ ಚಾರಿಯಟ್ ಇರೋದ್ರಿಂದ ಸೊ ನಿಮ್ಮ ಸಮಸ್ಯೆಗಳೆಲ್ಲವನ್ನೂ ಕೂಡ ತಾಯಿ ಅಂತ್ಯ ಮಾಡ್ತಾಳೆ, ನಿಮ್ಮ ಜೀವನಕ್ಕೆ ಒಂದು ನ್ಯಾಯನ ಕೊಡಿಸ್ತಾಳೆ. ಪಾಸ್ಟ್ ಲೈಫ್ ಕರ್ಮ ಇದೆ, ಅದು ರಿಮೂವ್ ಆಗಬೇಕು. ಅಲ್ಲಿವರೆಗೂ ಐಗಿರಿ ನಂದಿನಿ ಸ್ತೋತ್ರದ ಹಾಗೆ ನಿಮ್ಮ ಜೀವನ ನಡೀತಾ ಇರಲಿ, ಅದನ್ನ ಪಾರಾಯಣ ಮಾಡಿ. ಜೊತೆಗೆ ಕೃಷ್ಣ ಇರೋದ್ರಿಂದ ಓಂ ಕ್ಲೀಂ ಕೃಷ್ಣಾಯ ನಮಃ, ಜೊತೆಗೆ ವಿಷ್ಣುವಿನ ಕೃಷ್ಣನ ಮಂತ್ರನ ಜಪ ಮಾಡಿ. ಇದರಿಂದ ಕೂಡ ನಿಮಗೆ ಸಾಕಷ್ಟು ಪಾಸಿಟಿವಿಟಿ ನಿಮ್ಮ ಲೈಫಿಗೆ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಗಾಡಿ ತಗೊಳ್ತೀರಾ, ಅಮಾವಾಸ್ಯೆ ದಿನ ತುಂಬಾ ಇಂಪಾರ್ಟೆಂಟ್ ಇದೆ. ಅಮಾವಾಸ್ಯೆ ದಿನ ಪ್ರಯಾಣ ಮಾಡ್ತೀರಾ, ಪ್ರಯತ್ನ ಪಡ್ತೀರಾ, ನೋಡಿ ಬೇಡ ಅನ್ನುವಂಥದ್ದು ಇಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ಪೇಜ್ ಆಫ್ ಕಪ್ ಅಂತ ಇದೆ. ಸೊ ಎಸ್, ಹೊಸ ಅವಕಾಶಗಳು, ಹೊಸ ಆಫರ್ಸ್ ಬರುವಂತ ಸಾಧ್ಯತೆ ಇದೆ.
ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಅನುಕೂಲ ಆಗುತ್ತೆ. ತಾಯಿಯ ಆಶೀರ್ವಾದ ಕೂಡ ಇದೆ. ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಕೂಡ ಆಗ್ತಾ ಇರುತ್ತೆ. ಒಂದ್ ಕಡೆ ಆಗ್ತಾ ಇದೆ, ಒಂದ್ ಕಡೆ ಮಾಡ್ತಾ ಇದ್ದಾರೆ. ಈ ತರ ಒಂದು ಸ್ಟುಪಿಡ್ ಎನರ್ಜಿಲಿ ನಿಮ್ಮ ಒಂದು ಎನಿಮೀಸ್ ಇದ್ದಾರೆ. ಸೊ ಅವ್ರು ಯಾವಾಗ ಬಂದು ಸಾರಿ ಕೇಳ್ತಾರೆ ಅಂದ್ರೆ ಸದ್ಯಕ್ಕೆ ಸಾರಿ ಕೇಳುವಂತ ಸಾಧ್ಯತೆಗಳು ಇಲ್ಲ. ಬ್ಲಾಕ್ ಮಾಡಿರೋರು ಅನ್ಬ್ಲಾಕ್ ಮಾಡುವಂತ ಸಾಧ್ಯತೆ ಇದೆ. ಲವರ್ಸ್ ಇದ್ದಾರೆ, ನಿಮ್ಗೆ ಅವಕಾಶಗಳು ಇದೆ. ಹೆಚ್ಚು ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಯಾರನ್ನ ಮದ್ವೆ ಮಾಡ್ಕೊಳ್ತೀರಾ, ಯಾರ ಜೊತೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಇದನ್ನ ನೀವು ಡಿಸೈಡ್ ಮಾಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ. ವಾವ್, ಸೋಲ್ಮೇಟ್ ಎನರ್ಜಿ ಇದೆ ಇಲ್ಲಿ. ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಒಂದು ಬಿಸ್ನೆಸ್ ಮೋಡಿಗೆ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹಸ್ಬೆಂಡ್ ನಿಮ್ಗೇನೋ ಗಿಫ್ಟ್ ಕೊಡಬಹುದು, ಬೆಲೆ ಬಾಳುವಂತ ಕಾರ್ ಕೊಡಬಹುದು, ಅಥವಾ ವೆಹಿಕಲ್ ಕೊಡಬಹುದು, ಅಥವಾ ನಿಮ್ಮ ವೈಫ್ ನಿಮ್ಗೆ ಕೊಡಬಹುದು. ಆ ಥರದ್ದೇನೋ ಇದೆ. ಜೊತೆಗೆ ಪ್ರಯಾಣ ಇದೆ. ಇಬ್ರು ಎಲ್ಲೋ ಹೋಗ್ತೀರಾ, ಬೇರೆ ಊರಲ್ಲಿ ಹೋಗಿ ಸೆಟ್ಲ್ ಆಗುವಂಥದ್ದು, ಅಥವಾ ಬೇರೆ ಸ್ಥಳಕ್ಕೆ ಹೋಗಿ ಸೆಟ್ಲ್ ಆಗುವಂಥದ್ದು, ಈ ಥರದ್ದೇನೋ ಇದೆ. ಕೆಲವರಿಗೆ ಲವ್ ಬ್ರೇಕಪ್ ಆಗಿ ಎಲ್ಲಾನು ಕಳ್ಕೊಂಡೆ ಅನ್ನುವಂಥ ಚಿಂತೆಯಲ್ಲಿ ಇರ್ತೀರಾ. ಹಾಗೇನು ಇರ್ಬೇಕಾದಂತ ಅಗತ್ಯ ಇಲ್ಲ. ಸೊ ನೀವು ಯಾರನ್ನ ಬ್ರೇಕಪ್ ಮಾಡ್ಕೊಳ್ರಿ, ಅಥವಾ ಯಾರು ನಿಮ್ಮಿಂದ ದೂರ ಹೋದ್ರು, ಅದ್ಯಾವುದು ನಿಮ್ಮದಲ್ಲ. ಸೊ ನೆಕ್ಸ್ಟ್ ಯೂನಿವರ್ಸ್ ನಿಮ್ಗೋಸ್ಕರ ವಿಶೇಷವಾದಂಥದ್ದನ್ನ ಕೊಡ್ತಾ ಇದೆ. ಅದನ್ನ ಒಪ್ಕೊಂಡು ಮುಂದುವರೆದ್ರೆ ಅನುಕೂಲ. ಇಲ್ಲ ನಾನು ಕಾಯ್ತಾನೆ ಇರ್ತೀನಿ ಅಂದ್ರೆ ಸೊ ಸಾಯೋವರೆಗೂ ನೀವು ಒಂಟಿಯಾಗಿ ಹೀಗೆ ಕಾಯ್ಕೊಂಡೇ ಇರ್ಬೇಕಾಗತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ಬಂದಿರುವಂತ ಅವಕಾಶನ ಜನವರಿ ಮಂತ್ ನಿಮ್ಗೆ ತರುವಂತ ಅವಕಾಶನ ನೀವು ಒಪ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ದ ಫೂಲ್ ಇದೆ. ಸೊ ದ ಫೂಲ್ ಇಲ್ಲಿ ಮೀನಿಂಗ್ ಫುಲ್ ಆಗಿ ಬಂದಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಡಿವೈನ್ಲಿ ಗೈಡೆಡ್ ಇದೆ, ಡಿವೈನ್ಲಿ ಗೈಡೆನ್ಸ್ ಇದೆ. ನಿಮ್ಗೆ ಸಿಕ್ಕಿರುವಂತಹ ಗೈಡೆನ್ಸ್ ಪ್ರಕಾರ ನೀವು ಎಲ್ಲವನ್ನು ಬಿಟ್ಟು ಮುಂದುವರಿಬೇಕು ಅನ್ನುವಂಥದ್ದು ಇದೆ. ಪಾಸ್ಟ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಳಿ. ಜಸ್ಟ್ ಫೋಕಸ್ ಆನ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅನ್ನುವಂಥದ್ದು ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು, ಸೊ ಏನೇ ಆಗಿರ್ಲಿ, ರೈಟ್ ಆರ್ ರಾಂಗ್, ನನಗೆ ಸಾಕು, ಇದು ನಾನೀಗ ಸ್ಟಾಪ್ ಮಾಡ್ತಾ ಇದ್ದೀನಿ. ನನ್ನ 24 ಏನಿದೆ 2024 ನನಗೆ ಹೇಗೆ ಬೇಕೋ ನಾನು ಹಾಗೆ ಬದುಕ್ತೀನಿ. ನನ್ನ ಬಗ್ಗೆ ಗೌರವ ಇರೋವಂಥವ್ರು, ನನ್ನ ಬಗ್ಗೆ ವಿಶ್ವಾಸ ಇರುವಂಥವ್ರು, ನನ್ನನ್ನು ನಂಬುವಂಥವ್ರು ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ. ಬೇಡದಿದ್ದವರು ನನ್ನ ಬಿಟ್ಟು ಹೋಗ್ತಾರೆ. ಸೊ ದಿಸ್ ಇಸ್ ಮೈ ಡ್ಯಾಮ್ ಲೈಫ್ ಅನ್ನುವಂಥ ರೀತಿಲಿ ನಿಮ್ಮ ಎನರ್ಜಿ ಇರುತ್ತೆ. ಸೊ ನಿಮ್ಮ ಶತ್ರುಗಳು ಯಾರೇ ನಿಮ್ಮ ತಂಟೆಗೆ ಬಂದ್ರು ಅವ್ರನ್ನ ತುಳ್ಕೊಂಡು ನೀವು ಹೋಗ್ತಾ ಇರ್ತೀರಾ. ಸೊ ಆ ಥರದೊಂದು ಎನರ್ಜಿ ಇದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ. ನಿಮ್ಮ ಆರೋಗ್ಯಕ್ಕೂ ಕೂಡ ಒಂಚೂರು ಹೆಚ್ಚಿನ ಭದ್ರತೆ ಇದೆ ಅನ್ನುವಂಥದ್ದು ಇಲ್ಲಿ. ಸೀರಿಯಸ್ಲಿ ಹೇಗಿದೆ ಅಂದ್ರೆ, ನನ್ಗೆ ಈ ಲೈಫ್ ಬೇಡ, ನಾನು ಹೋಗ್ತಾ ಇದ್ದೀನಿ, ಟಾಟಾ ಬಾಯ್ ಅಂದ್ರೆ, ಏಯ್ ನಿಂತ್ಕೋ, ಅಲ್ಲಿ ಇನ್ನ ಲೈಫ್ ಬಾಕಿ ಇದೆ ಅಂತ ಯಾರೋ ನಿಮ್ಮನ್ನ ಅಡ್ಡಗಟ್ತಾರೆ. ಒಬ್ಬ ಸಾಧು ಅಥವಾ ಒಬ್ಬ ಗುರುಗಳ ಅಥವಾ ಒಬ್ಬ ವ್ಯಕ್ತಿಯ ದರ್ಶನ ನಿಮ್ಗೆ ಆಗತ್ತೆ. ಅವರು ನಿಮ್ಗೆ ಸಾವಿನಿಂದ ಬದುಕಿನೆಡೆಗೆ ಹೇಗೆ ಬದುಕನ್ನ ಬದಲಾಯಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅತಿ ಅಮೂಲ್ಯವಾದಂತಹ ಪಾಠನ ಕಲಿಸ್ತಾರೆ ಅನ್ನುವಂಥದ್ದು ಇದೆ. ರೆಡಿಯಾಗಿರಿ, ತುಂಬಾ ಸರ್ಪ್ರೈಸಿಂಗ್ ಆಗಿ ಇದೆ ನಿಮ್ಮ 2024 ಇನ್ ಸ್ಪಿರಿಚುವಲ್ ಜರ್ನಿಲಿ. ಸೊ ಎಸ್, ಯು ಆರ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅನ್ನುವಂಥದ್ದು. ಈ ಸಮಾಜಕ್ಕೆ ನಿಮ್ಮಂಥ ಒಳ್ಳೆಯವರು ಬೇಕು, ನಿಮ್ಮಂಥವ್ರು ಉಳಿಬೇಕು, ನಿಮ್ಮಂಥವ್ರು ಬೆಳಿಬೇಕು ಅನ್ನುವಂಥ ಉದ್ದೇಶ ಇಲ್ಲಿ ಇದೆ. ಆ ಕಾರಣಕ್ಕಾಗಿ ನಿಮ್ಗೆ ಒಂದಲ್ಲ ಒಂದು ರೀತಿಲಿ ರಕ್ಷಕರು ಇದ್ದಾರೆ, ರಕ್ಷಿಸ್ತಾನೆ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ಲವ್ ಲೈಫಿಗೆ ಬರೋದಾದ್ರೆ ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಅಫರ್ಮೇಷನ್, ನಿಮ್ಮ ಒಂದು ಸಂಕಲ್ಪ ಅಥವಾ ನಿಮ್ಮ ಒಂದು ವಿಜುಲೇಷನ್, ನಿಮ್ಮ ಕನಸುಗಳ ಮುಖಾಂತರ ನಿಮ್ಮ ಪಾರ್ಟ್ನರ್ನ ನಿಮ್ಮ ಜೀವನಕ್ಕೆ ಕರೆಸ್ಕೊಳ್ಬಹುದು. ಕಾಲಿಂಗ್ ಯುವರ್ ಸೋಲ್ಮೇಟ್ ಅಂತ ಇದೆ. ಫ್ಲರ್ಟ್ ಎನರ್ಜಿ ಇದೆ. ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಸಪ್ರೇಷನ್ ಅಲ್ಲಿ ಕೆಲವರು ಇದ್ದೀರಾ ಅನ್ನುವಂಥದ್ದು ಇದೆ. ಸಪ್ರೇಷನ್ ಅಲ್ಲಿ ಇರೋರು ನ್ಯೂ ರಿಲೇಶನ್ಶಿಪ್ಪಿಗೆ ಹೋಗ್ತೀರಾ ಅಥವಾ ರಿಯೂನಿಯನ್ ಆಗ್ತೀರಾ ಅನ್ನುವಂಥ ಪ್ರಶ್ನೆಗೆ, ಕೆಲವ್ರಿಗೆ ರಿಲೇಶನ್ಶಿಪ್ ರಿಯೂನಿಯನ್ ಆಗತ್ತೆ, ಕೆಲವ್ರಿಗೆ ಹೊಸ ಪ್ರೀತಿ ಬರುತ್ತೆ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬೇಕಾ ಬೇಡವಾ ನೀವು ಡಿಸೈಡ್ ಮಾಡಿ. ಓಕೆ, ಓಕೆ, ನಾಟ್ ದ ರೈಟ್ ಟೈಮ್ ಅಂತ ಇದೆ. ನೋ ನೀಡ್ ಟು ವರಿ, ಜಾಸ್ತಿ ಚಿಂತೆ ಮಾಡಬೇಡಿ. ಸಮಯ ಇನ್ನ ಸರಿ ಹೋಗಿಲ್ಲ.
ದಿಸ್ ಈಸ್ ದ ಸಿಂಗ್ ಅನ್ನೋವಂಥದ್ದು ಇದೆ. ನಿಮಗೆ ಸೂಚನೆಗಳನ್ನ ಕೊಡ್ತಾರೆ, ಜೊತೆಗೆ ದುಡ್ಡು ಬರುತ್ತೆ, ಚಿಂತೆ ಬೇಡ. ನೋ ಅಂತ ಕೂಡ ಇದೆ. ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಇದೆ. ಅಗೇನ್ ರೈಟ್ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. 1919 ಇದೆ, ಮತ್ತೆ 1414 ಇದೆ, ಮತ್ತೆ 777 ಇದೆ, 999 ಇದೆ. ಎಸ್, ಆಗಿಂದ ಹೇಳ್ದ ಹಾಗೆ ರಿಲೀಸ್ ಮಾಡ್ಕೊಳ್ಳಿ ನಿಮ್ಮ ಪಾಸ್ಟ್ ಎನರ್ಜೀಸ್ನ. 23ನ ರಿಲೀಸ್ ಮಾಡಿ 24ನ ನಿಮ್ಮ ಲೈಫಿಗೆ ಬೇಗ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಯುನೀಕ್ ಆದಂಥ ರೀತಿಲಿ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಸೊ ಲಕ್ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ. ಓಕೆ, ಸೊ ಬ್ಯಾಲೆನ್ಸ್ ಇರಲಿ ಲೈಫಲ್ಲಿ, ಬ್ಯಾಲೆನ್ಸಿಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಒಂದು ಸ್ವಲ್ಪ ಲೆಟರ್ಸ್ ನೋಡುವ. ಓಕೆ, MC ಈ ಯಾರೋ ಮ್ಯಾಕ್ ಬುಕ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ CEO ಆಗಿ ಸೆಲೆಕ್ಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಜನರಲ್ ನಾಲೆಜು ಅಥವಾ ಏನೋ ಒಂದು ಕ್ವಶನ್ ಆನ್ಸರ್ಸ್ ವಿಚಾರವಾಗಿ ಸಾಕಷ್ಟು ಫೇಮಸ್ ಆಗ್ತೀರಾ ಅನ್ನುವಂಥದ್ದು, ಅಥವಾ ಟಾಕ್ ಆಫ್ ದಿ ಟೌನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಗುಡ್ ಬೈ ಹೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಕೆಲವರು ಏನೋ ಒಂದು ಹೊಸ ವಸ್ತುನ ಕೊಂಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಬ್ಲ್ಯಾಕ್ ಫ್ರೈಡೇ ಯಾರನ್ನೋ ಕಳ್ಕೊಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಿಡಿಯೋ ಜಾಕಿಯಾಗಿ ಸೆಲೆಕ್ಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ MJJM, ಸೊ ಓಕೆ, ಇಲ್ಲಿ M ಬಂದಿದೆ. ಸೊ M ಮುಂಬೈ ಅಂತ ಕೂಡ ಕೇಳಿಸ್ತಾ ಇದೆ, ಮ್ಯಾನ್ಮರ್ ಅಂತ ಕೂಡ ಕೇಳಿಸ್ತಾ ಇದೆ. ಓಕೆ ಓಕೆ, MMCEIOQBYRFVJMKN ಕೂಡ ಇದೆ. ಇಲ್ಲಿ N ಇಲ್ಲ, ಬಟ್ N ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸೊ ಜೈ ಶ್ರೀರಾಮ್, ಹೆಮ್ಮೆಯಿಂದ ಹೇಳಿ ಜೈ ಶ್ರೀರಾಮ್. ಹ್ಯಾಪಿ ನ್ಯೂ ಇಯರ್.